ಹಾಯ್ ಫ್ರೆಂಡ್ಸ್, ಇವತ್ತು ಹೊರಟಿದ್ದೀವಿ. ಇವತ್ತು ಬ್ರೇಸಸ್ ಹಾಕ್ತಾರೆ ಜೀತಲ್ಗೂ ಪಿಂಕಿಗೂ. ಪಿಂಕಿ ಫುಲ್ ನರ್ವಸ್ ಆಗಿದ್ದಾಳೆ. ಜೀತಲ್ ನನ್ನ ಹಿಂದೆ ಕೂತ್ಕೊಂಡಿದ್ದಾಳೆ. ಸೊ ಇಲ್ಲಿಂದ ಹಾಸ್ಪಿಟಲ್ಗೆ ಹೋಗೋಕ್ಕೆ 1.5 ಅವರ್ ಆಗುತ್ತೆ ಫ್ರೆಂಡ್ಸ್. ಹಾಸ್ಪಿಟಲ್ ರೀಚ್ ಆದ್ವಿ ಫ್ರೆಂಡ್ಸ್. ಇವತ್ತು ಜೀತಲ್ಗೆ ಫಸ್ಟು ಟ್ರೀಟ್ಮೆಂಟ್ ಶುರು ಮಾಡಿದ್ರು. ಜೀತಲ್ ಮುಖ ನೋಡಿ, ಫುಲ್ ಟೆನ್ಷನಲ್ಲಿದ್ದಾಳೆ. 2-3 ಡೇಸಿಂದ ಯೂಟ್ಯೂಬಲ್ಲಿ ಬ್ರೇಸಸ್ ವೀಡಿಯೋಸ್ ಎಲ್ಲ ಇಬ್ಬರು ನೋಡಿ ಎದ್ರುಕೊಂಡು ಫುಲ್ ನೋವಾಗುತ್ತೆ ಭಯಪಡ್ತಾಯಿದ್ರು. ಬಟ್ ಅಷ್ಟೇನು ನಾವು ಅಂದ್ಕೊಂಡಿದ್ದಷ್ಟು ಕಾಂಪ್ಲಿಕೇಟಾಗಿ ಏನೂ ಇರಲಿಲ್ಲ. ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಅಲ್ವಾ, ಸೊ ನೀಟಾಗಿ ಬೇಗ ಮಾಡಿದ್ರು. ಇಬ್ಬರು ಬ್ರೇಸಸ್ಸಲ್ಲಿ ಕ್ಯೂಟಾಗಿ ಕಾಣಿಸ್ತಾಯಿದ್ರು. ಬಟ್ ರಾತ್ರಿಯೇ ಪಿಂಕಿಗೆ ಮಾತ್ರ ಸ್ವಲ್ಪ ನೋವು ಜಾಸ್ತಿ ಇತ್ತು, ಅಳ್ತಾಯಿದ್ಲು. ಆಮೇಲೆ ಟ್ಯಾಬ್ಲೆಟ್ ತೊಗೊಳಕ್ಕೆ ಹೇಳಿದ್ರು, ಪೇಯ್ನ್ ಜಾಸ್ತಿ ಇದ್ದರೆ ತೊಗೊಂಡ್ಲು. ಇವಾಗ ಚೆನ್ನಾಗಿ ನಿದ್ದೆ ಮಾಡಿದ್ಲು. ಆಮೇಲೆ ಬರಬೇಕಂದ್ರೆ ಫುಲ್ ಟ್ರಾಫಿಕಲ್ಲಿ ಸ್ಟಕ್ ಆಗಿಬಿಟ್ಟಿದ್ವಿ ಫ್ರೆಂಡ್ಸ್. 1/2 ಅವರ್ ಟ್ರಾಫಿಕಲ್ಲೇ ಸ್ಟಕ್ ಆಗಿಬಿಟ್ಟಿದ್ವಿ. ರಾಮೇಶ್ವರಂ ಕೆಫೆಗೆ ಎಷ್ಟೊಂದು ಹೈಪ್ ಕೊಡ್ತಾಯಿದ್ರಲ್ಲ, ಸೊ ಆನ್ ದ ವೇ ಏನೇ ಇತ್ತು ಸರಿ ಅಂತ ಅಲ್ಲೇ ಲಂಚ್ ಮಾಡಿಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ರಾಮೇಶ್ವರಂ ಕೆಫೆಗೆ ರೀಚ್ ಆದ್ವಿ. ತುಂಬ ದೊಡ್ಡದಾಗಿತ್ತು, ತುಂಬ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಹೋಗಿದ ತಕ್ಷಣ ಎಂಟ್ರೆನ್ಸಲ್ಲೇ ಆದಿಯೋಗಿ ಶಿವ ಇದ್ದರು, ಮತ್ತು ಕೃಷ್ಣ ಕುಟೀರ ಅಂತ ಅಲ್ಲಿ 4 ಕ್ಯೂಟಾಗಿರೋ ಕೌಸ್ ಇತ್ತು, ಬೇಬಿ ಕೌಸ್. ಆದಿಯೋಗಿ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು. ಆಮೇಲೆ ಲಿಂಗ ಭೈರವಿ ನೋಡಿ, ನಮ್ಮ ಬಾಸ್ ಗಣೇಶ ಹೆಂಗೆ ಕೂತ್ಕೊಂಡಿದ್ದಾರೆ, ಸೂಪರಾಗಿತ್ತು. ಆ್ಯಂಬಿಯನ್ಸ್ ಎಲ್ಲ ಫುಲ್ಲು ಕ್ರೌಡ್ ಅಂದರೆ ಕ್ರೌಡ್ ಫ್ರೆಂಡ್ಸ್. ನಾವು ಹೋಗಿದ್ದ ಟೈಮ್ಗೆ ಲಂಚ್ ಇರಲಿಲ್ಲ, 4 o'clock ಆಗಿಬಿಟ್ಟಿತ್ತು. ಸೊ ಲಂಚೆಲ್ಲ ಮೀಲ್ಸ್ ಇರಲಿಲ್ಲ. ಆ್ಯಕ್ಚುಲಿ ಮೀಲ್ಸ್ ಎಲ್ಲ ಖಾಲಿಯಾಗಿದೆ ಅಂತ ಹೇಳಿದ್ರು. ತಿರ್ಗಾ ಡಿನ್ನರೇ ಸ್ಟಾರ್ಟ್ ಅಂದರು. ನಮಗೆ ಅಷ್ಟೊತ್ತು ವೆಯ್ಟ್ ಮಾಡೋ ಪೇಷನ್ಸ್ ಇರಲಿಲ್ಲ. ಸೊ ನಾವು ಎಲ್ಲ ಏನು ಸ್ಪೆಷಲ್ ಆಗಿದೆ ಅದೆಲ್ಲ ಆರ್ಡ್ರ್ ಮಾಡಿ ತಿಂದ್ಕೊಂಡು ಮನೆ ಕಡೆಗೆ ಹೊರಟ್ವಿ. ಬಾಯ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಆಲ್.